ಸ್ನೇಹಿತರೆ, ಇತ್ತೀಚೆಗೆ ಯುವ ಜನತೆಗೆ ಸ್ಪೆಂಡಿಂಗ್ ಅನ್ನೋದು ಒಂದು ಹವ್ಯಾಸ ಬಹಳನೇ ಅತಿರೇಕ ಆಗ್ತಾ ಇದೆ. ಈಗ ಐಫೋನ್ ತಗೊಳ್ಳೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಒಂದು ಸ್ಟೇಟಸ್ಗೋಸ್ಕರ ಐಫೋನ್ ಇದೆ ನನ್ನ ಹತ್ರ ಅಂತ ಹೇಳಲಿಕ್ಕೋಸ್ಕರ ಯುವ ಜನರು ತಾವು ಸಂಪಾದನೆ ಮಾಡಿದ ಹಣವನ್ನು ಒಂದು ಐಫೋನ್ ತಗೊಳ್ಳಿಕ್ಕೆ ಅಥವಾ ಒಂದು ಬ್ರ್ಯಾಂಡೆಡ್ ಮೊಬೈಲನ್ನು ತಗೊಳ್ಳಿಕ್ಕೆ ಸ್ಪೆಂಡ್ ಮಾಡ್ತಾರೆ. ಅಂದರೆ ಅವರಿಗೆ ನೋಡಿ, ಈಗಿನ ಯುವಕರಿಗೆ ಏನಾಗಿದೆ ಅಂದರೆ, ಒಂದು ಫ್ಯೂಚರ್ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲ, ಫ್ಯೂಚರ್ ಬಗ್ಗೆ ಸರಿಯಾದ ಪ್ಲ್ಯಾನಿಂಗ್ ಅಂತ ಹೇಳ್ತೀನಿ, ಪ್ಲ್ಯಾನಿಂಗ್ ಇಲ್ಲ. ಅಂದರೆ ನಮ್ಮದು ಲೈಫು ಮುಂದೆ ಕೂಡ ಇಷ್ಟು ಸರಿಯಾಗಿ ಇರ್ತದ, ಕನ್ಸಿಸ್ಟೆಂಟಾಗಿ ನಂದು ಈ ಕಂಪ್ನಿಯಲ್ಲಿ ಅಥವಾ ನಾನು ಮಾಡ್ತಿರೋಂಥ ಸ್ಯಾಲ್ರಿಯಲ್ಲಿ ಇದೇ ಸಂಬಳ ಕನ್ಸಿಸ್ಟೆಂಟಾಗಿ ಇರ್ತದ, ಅಥವಾ ಸ್ಯಾಲ್ರಿ ಹೀಗೆ ಇರ್ಬೋದಾ ಅನ್ನೋ ಒಂದು ಅವರಿಗೆ ಕಲ್ಪನೆಯೂ ಕೂಡ ಇರೋದಿಲ್ಲ. ಅಂದರೆ ಇವತ್ತು ಹಣ ಇದೆ ಅಥವಾ ಯಾವುದೋ ಒಂದು ಕನ್ಸ್ಯೂಮರ್ ಲೋನ್ ಸಿಗ್ತದೆ ಅಂತೇಳಿ, ಅಥವಾ ಯಾವುದೋ ಒಂದು ಕಂಪನಿ ಲೋನ್ ಕೊಡ್ತದೆ ಅಂತ ಹೇಳ್ಬಿಟ್ಟು ಬ್ರ್ಯಾಂಡೆಡ್ ಪ್ರತಿ 1 ವರ್ಷಕ್ಕೆ 2 ವರ್ಷಕ್ಕೂ ಒಂದೊಂದು ಫೋನನ್ನು, ಹೊಸ ಫೋನ್ಗಳು, ಹೊಸ ಮಾಡೆಲ್ಗಳು ಬರೋದ್ರಿಂದ ಯುವಕರು ಅತಿಯಾಗಿ ಈ ಒಂದು ಖರ್ಚನ್ನು, ದುಂದು ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ಇವತ್ತು ಹಣ ಇದೆ, ದುಡ್ಡಿದೆ ಅಂದರೆ ನನಗೇನು ಬೇಜಾರಿಲ್ಲ, ನೀವು ತಗೊಳ್ಳಿಕ್ಕೆ ಯಾವುದು ನನಗೆ ಬೇಜಾರಿಲ್ಲ. ಆದರೆ ನಿಮಗೆ ಒಂದು ಸರಿಯಾದ ಒಂದು ಪ್ಲ್ಯಾನ್ ಇಲ್ಲ. ಎಲ್ಲ ಮೊಬೈಲಲ್ಲೂ ಕೂಡ ಬೇಸಿಕ್ ಒಬ್ಬ ವ್ಯಕ್ತಿಗೆ ಒಬ್ಬ ಅಗತ್ಯ ಇದ್ದರೆ ತಗೊಳ್ಬೋದು. ಬೇಸಿಕ್ ಫೋನ್ ಇದ್ದರೂ ಕೂಡ ಸಾಕು, ಬೇಸಿಕ್ ಸ್ಮಾರ್ಟ್ ಫೋನ್ ಅಂತ ಹೇಳಿದರೆ ಅದು ಕೂಡ ಸಾಕಾಗುತ್ತೆ. ಕೆಲವರು ಅನ್ನೆಸಸರಿ ಆ ಮೊಬೈಲನ್ನು, ಆ ಮಾಡೆಲನ್ನು ಅಥವಾ ಆ ಕಂಪನಿದನ್ನು ಅದು ನಮಗೆ ಅಗತ್ಯ ಇಲ್ಲ ಅಂತ ಹೇಳಿದರೂ ಕೂಡ ಅಂಥ ಮೊಬೈಲನ್ನು ಇವತ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಫ್ಯೂಚರ್ ಪ್ಲ್ಯಾನ್ ಇರೋದಿಲ್ಲ. ಅಂದರೆ ನೆಕ್ಸ್ಟ್ ನಮಗೆ ಫ್ಯಾಮಿಲಿ ಇದೆ, ನೆಕ್ಸ್ಟ್ ನನ್ನ ಲೈಫ್ ಏನು, ನನ್ನದೇ ಆದ ಮುಂದೆ ಒಂದು ಫ್ಯಾಮಿಲಿ ಬರ್ತದೆ, ನಾವು ಆ ಫ್ಯಾಮಿಲಿಗೆ ಏನು ಉಳಿಸ್ಬೇಕು, ಏನು ನಾನು ಅದನ್ನು ಕೂಡಿಟ್ಕೊಳ್ಬೇಕು, ಅಥವಾ ಇನ್ನೂ ಯಾವುದೋ ಒಂದು ಕಡೆ ಆದ ಹಣವನ್ನು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರೋ ಕಡೆ ನಾವು ಅದನ್ನು ಸ್ಪೆಂಡ್ ಮಾಡುವ. ಆದಷ್ಟು ಬೇಗ ನಾನು ಲಿಮಿಟಲ್ಲಿ ಒಂದು ಒಬ್ಬ ವ್ಯಕ್ತಿಗೆ ಇವತ್ತಿನ ಪ್ರಕಾರ 20,000 ರೂಪಾಯಿ ಒಂದು ಮೊಬೈಲ್ ಬೇಕಾದಷ್ಟಾಗುತ್ತೆ. ಸೊ ಅಗತ್ಯ ಇದ್ದವ್ರು ತಗೊಳ್ತಾರೆ, ಅವರು ದುಡಿತಾರೆ. ಒಬ್ಬ ಬಿಸ್ನೆಸ್ ಮ್ಯಾನು ಅಥವಾ ಒಬ್ಬ ಆ್ಯಕ್ಟ್ರಸ್ಸು, ಒಬ್ಬ ಪೊಲಿಟಿಷಿಯನು ಅಥವಾ ಒಬ್ಬ ಸ್ಪೋರ್ಟ್ಸ್ ಮ್ಯಾನು ಅಂಥವರೆಲ್ಲ ತಗೊಳ್ತಾರೆ. ಅಂದ ಕೂಡಲೇ ನಾವು ಸಹ ತಗೊಳ್ಳೋದು ಅದು ತಪ್ಪು. ನಮ್ಮದು ಲೈಫನ್ನು ನಾವು ಮುಂದೆ ನಾವೀಗ ಯುವಕರಾದದ್ರಿಂದ, ಅಥವಾ ನೀವಿನ್ನೂ 20-25 ವರ್ಷದವರಾದ್ರಿಂದ ನಿಮ್ಗೆ ಇನ್ನೂ 40-50 ವರ್ಷ ನಿಮಗಿನ್ನೂ ಲೈಫ್ ಟೈಮ್ ಇದೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿರೋದಿಲ್ಲ. ಇನ್ನೂ ನಿಮ್ಮದು ನೆಕ್ಸ್ಟ್ ನಿಮಗೆ ಫ್ಯಾಮಿಲಿ ಬರ್ತದೆ, ನಿಮಗೆ ನಿಮ್ಮದೇ ಆದ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಥಿಂಕೇ ಮಾಡೋದಿಲ್ಲ. ಸೊ ನೋಡಿ, ಈಗ ನಾನು ಹೇಳೋದು ನಿಮಗೆ ತಪ್ಪು ಅನ್ನಿಸ್ಬೋದು. ನೀವು ಒಂದಲ್ಲ ಒಂದಿನ ಈ ಒಂದು ನಿರ್ಧಾರ ನೀವು ತಗೊಂಡು ಈ ಥರ ಮಾಡೋದನ್ನು ನೀವು ಒಂದಲ್ಲ ಒಂದಿನ ನಾನು ಹಾಗೆ ಮಾಡಬಾರ್ದಿತ್ತು, ನಾನು ಅವತ್ತು ಒಂದು ಸ್ವಲ್ಪ ದುಡ್ಡು ಉಳಿಸ್ಬೇಕಿತ್ತು ಅಂತೇಳಿ ನೀವು ನಿಮ್ಮ ಮನಸ್ಸಲ್ಲಿ ಬರುತ್ತೆ. ದಯವಿಟ್ಟು ಇಂಥ ಒಂದು ಖರ್ಚು, ದುಂದು ವೆಚ್ಚಗಳನ್ನು ಆದಷ್ಟು ಕಡಿಮೆ ಮಾಡಿ. ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಶೂಸ್, ಬ್ರ್ಯಾಂಡೆಡ್ ಮೊಬೈಲು, ಬ್ರ್ಯಾಂಡೆಡ್ ಏನಿದೆ ನಿಮ್ಮ ಒಂದು ಬ್ರ್ಯಾಂಡಿಗೆ ನೀವು ಅಂಟಿಕೊಂಡಿರುತ್ತಂಥ ವ್ಯವಸ್ಥೆಯನ್ನು ಬಿಟ್ಟು ನೀವು ಆದಷ್ಟು ಸ್ವಲ್ಪನೇ ಇನ್ವೆಸ್ಟ್ಮೆಂಟ್ ಮಾಡೋರ ಕಡೆ ಗಮನ ಹರಿಸಿ. ಖಂಡಿತ ನೀವು ಒಳ್ಳೆಯ ಲೈಫ್ ಸ್ಟೈಲನ್ನು ನೀವು ನಿಮ್ಮ ಒಂದು ರಿಟೈರ್ಮೆಂಟ್ ಲೈಫ್ ನೆನ್ಪಿಟ್ಕೊಳ್ಳಿ. ರಿಟೈರ್ಮೆಂಟ್ ಅಂದರೆ ಒಬ್ಬ ಮನುಷ್ಯನಿಗೂ ಕೆಪಾಸಿಟಿ ಇರೋದು 60 ವರ್ಷದವರೆಗೆ ದುಡಿಲಿಕ್ಕೆ ಮಾತ್ರ. ಅಷ್ಟರೊಳಗೆ ನೀವು 40 ವರ್ಷದಲ್ಲೇ ನಿಮ್ಮ ಲೈಫನ್ನು ಸೆಟ್ಲ್ ಆದರೆ ನೀವು ಬಚಾವಾಗ್ತೀರ. ಇಲ್ಲದ್ರೆ 20 ವರ್ಷ ಮಾಡಿ ತಪ್ಪನ್ನು ಇನ್ನೂ 40 ವರ್ಷದಿಂದ 50 ವರ್ಷ ನೀವು ಸಫರ್ ಮಾಡಬೇಕಾಗ್ತದೆ. ಎಚ್ಚರ. ಥ್ಯಾಂಕ್ ಯು.